ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡೋಣ ಬನ್ನಿ. ಪ್ರಕರಣದ ಮೂರನೇ ಆರೋಪಿ ಸುಧಾಕರನ್, ಜಯಲಲಿತಾ ಅವರ ದತ್ತು ಪುತ್ರ ಸುಧಾಕರನ್ ಈಗ ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಅಶ್ವಥ್ ನಾರಾಯಣ ಮುಂದೆ ಶರಣಾಗಲಿದ್ದಾರೆ ಎನ್ನುವಂತಹ ಮಾಹಿತಿ ಇವಾಗ ಲಭ್ಯವಾಗ್ತಾ ಇದೆ. ಅವರು ಆಕ್ಚುಲಿ ನಾಳೆ ಬರ್ತಾರೆ, ಸುಧಾಕರನ್ ನಾಳೆ ಬರ್ತಾರೆ ಅಂತ ಅಂದ್ಬಿಟ್ಟು ಜಡ್ಜ್ ಮುಂದೆ ಅವರ ಪರ ವಕೀಲ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ಆದರೆ ಯಾವಾಗ ಜಡ್ಜ್ ಇದನ್ನ ಪುರಸ್ಕರಿಸುವುದಿಲ್ಲ ಅಂತ ಗೊತ್ತಾಗುತ್ತೆ, ಸುಧಾಕರನ್ಗೆ ಏಕಾಏಕಿ ಮೆಸೇಜ್ ಹೋಗುತ್ತೆ, ಇವತ್ತು ಸರೆಂಡರ್ ಆಗಲಿಲ್ಲ ಅಂತಂದ್ರೆ ಅರೆಸ್ಟ್ ವಾರೆಂಟ್ ಅನ್ನ ನೀಡುವಂತಹ ಸಾಧ್ಯತೆ ಇದೆ ಅಂತ. ಅದರಿಂದ ಹೆದರಿದಂತಹ ಸುಧಾಕರನ್ ಅಲ್ಲಿಂದ ಏಕಾಏಕಿ ಚೆನ್ನೈನಿಂದ ಹೊರಟು ಬಂದಿದ್ದಾರೆ. ಈಗ ಪರಪ್ಪನ ಅಗ್ರಹಾರಕ್ಕೆ ತಲುಪಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿನ ನ್ಯಾಯಾಧೀಶರಾದಂತಹ ಅಶ್ವಥ್ ನಾರಾಯಣ್ ಮುಂದೆ ಹಾಜರಾಗ್ತಾರೆ. ಅದಾದ ನಂತರ ಅಶ್ವಥ್ ನಾರಾಯಣ್ ಒನ್ಸ್ ಅಗೇನ್ ಪ್ರೊಸೀಜರ್ ಪ್ರಕಾರನೇ ಎಲ್ಲವನ್ನೂ ಕೂಡ ಮಾಡಿ ಆನಂತರ ಪೊಲೀಸರಿಗೆ ಅವ್ರನ್ನ ಅಂದ್ರೆ ಜೈಲಧಿಕಾರಿಗಳಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಇವತ್ತೇನೆ ಸುಧಾಕರನ್ ಕೂಡ ಜೈಲು ಪಾಲಾಗುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ. ಕೆಲವೇ ಕ್ಷಣಗಳಲ್ಲಿ ವಿಶೇಷ ಕೋರ್ಟ್ ಮುಂದೆ ಸುಧಾಕರನ್ ಹಾಜರಾಗಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಅಂಬರೀಶ್ ಅವರಿಂದ. ಎಸ್ ಅಂಬರೀಶ್, ಸುಧಾಕರನ್ ಇವಾಗ ಪ್ರಸ್ತುತ ಎಲ್ಲಿದ್ದಾರೆ, ಏನ್ ನಡೀತಾ ಇದೆ ಅಲ್ಲಿ? ಅರವಿಂದ್, ಈಗಷ್ಟೇ ಏನು ಸುಧಾಕರನ್ 36ನೇ ಸತ್ರ ನ್ಯಾಯಾಲಯದ ಮುಂದೆ, ವಿಶೇಷ ನ್ಯಾಯಾಲಯದ ಮುಂದೆ ಹಾಜರಾಗ್ತಿದೆ, ಒಳಗಡೆ ಹೋಗಿದ್ದಾರೆ. ಮತ್ತೊಂದ್ ಕಡೆ 6:30 ಸಮಯದಲ್ಲಿ ಶಶಿಕಲಾ ಮತ್ತು ಇಳವರಸಿಯನ್ನ ಜೈಲಿನ ಒಳಗಡೆ ಬಿಟ್ಟಿರುವಂತದ್ದು. ಈಗ ಜೈಲಿನ ಒಳಗಡೆ ಇರುವಂತ ಪ್ರೋಸೆಸ್ ಕೆಲಸ ಏನು ಕಾನೂನು ರೀತಿ ಒಳಗಡೆ ಯಾವ ರೀತಿ ಇದ್ ಮಾಡಬೇಕು ಮತ್ತು ಲೀಗಲ್ ಆಗಿ ಅವರ ಮೆಡಿಕಲ್ ಚೆಕ್ಅಪ್ ಇರ್ಬೋದು, ವೈದ್ಯಕೀಯ ಪರೀಕ್ಷೆ ಮತ್ತು ಅವರ ಫಿಂಗರ್ ಪ್ರಿಂಟ್ಸ್ ಅನ್ನು ಈಗಾಗಲೇ ಜೈಲಿನ ಅಧಿಕಾರಿಗಳು ತೆಗೆದುಕೊಳ್ಳಲು ತಯಾರಿ ಮಾಡ್ತಿರುವಂತದ್ದು. ಸುಧಾಕರನ್ ಈಗಷ್ಟೇ ನ್ಯಾಯಾಲಯದ ಮುಂದೆ ಹಾಜರಾಗಿದ್ದಾರೆ ಅಂತಾನೆ ಹೇಳ್ಬೋದು ಅರವಿಂದ್. ಓಕೆ, ಅಂದ್ರೆ ಇವಾಗ ಸುಧಾಕರನ್ ಅವರು ಒನ್ಸ್ ಅಗೇನ್ ಏನೆಲ್ಲ ಪ್ರೊಸೀಜರ್ ನಡೀತು ಶಶಿಕಲಾ ಮತ್ತೆ ಇಳವರಸಿಗೆ ಎಲ್ಲಾ ಫಾರ್ಮಾಲಿಟೀಸ್ ಒನ್ಸ್ ಅಗೇನ್ ಸುಧಾಕರನ್ಗೆ ಆಗುತ್ತಾ ಅಂತ ಅಂದ್ಬಿಟ್ಟು? ಖಂಡಿತ ಅರವಿಂದ್, ಏನಂತ ಯಾರೇ ಹೋದ್ರು ಸಹ ಕೈದಿಗಳು ಜೈಲಿನ ಒಳಗಡೆ ಹೋದ ತಕ್ಷಣ ಮೊದಲು ಅವರು ಮೆಡಿಕಲ್ ಏನು ವೈದ್ಯಕೀಯ ಪರೀಕ್ಷೆ ಮಾಡ್ತಾರೆ. ನಂತರ ಅವರ ಫಿಂಗರ್ ಪ್ರಿಂಟ್ಸ್ ಅನ್ನ ತೆಗೆದುಕೊಳ್ಳುವಂತದ್ದು ಮತ್ತು ಅವರ ಬಯೋಡೇಟಾದ ಒಂದು ಕೈದಿ ನಂಬರ್ ಅನ್ನು ನೀಡುವಂತ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಈಗಾಗಲೇ ಇಳವರಸಿ ಮತ್ತು ಶಶಿಕಲಾ ಅವರು ಜೈಲಿನ ಒಳಗಡೆ ಹೋಗಿರೋದ್ರಿಂದ ಅವರ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ ಜೈಲಾಧಿಕಾರಿಗಳು. ಒಂದ್ ಕಡೆ ಸುಧಾಕರನ್ ಈಗಾಗಲೇ ನ್ಯಾಯಾಲಯದ ಮುಂದೆ ಹಾಜರಾಗಿದ್ದು, ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಸಹ ಜೈಲು ಒಳಗಡೆ ಹೋಗ್ತಾರೆ ಅಂತಾನೆ ಹೇಳ್ಬೋದು ಅರವಿಂದ್. ಓಕೆ ಅಂಬರೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದೀವಿ ಸುಧಾಕರನ್ ಅಂದ್ರೆ ಪ್ರಕರಣದಲ್ಲಿ 4ನೇ ಆರೋಪಿ, ಆದ್ರೆ ಈಗ ಜಯಲಲಿತಾ ಅವರು ಬದುಕಿಲ್ಲದ ಕಾರಣ 3ನೇ ಆರೋಪಿ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಮೊದಲ ಆರೋಪಿ ಶಶಿಕಲಾ ನಟರಾಜನ್ ಆಗ್ತಾರೆ, 2ನೇ ಆರೋಪಿ ಇಳವರಸಿ ಆಗ್ತಾರೆ, 3ನೇ ಆರೋಪಿ ಸುಧಾಕರನ್. ಈ 4 ಜನಕ್ಕೆ ಸೇರಿದಂತೆ ಮೊದಲಿಗೆ ಇಲ್ಲಿನ ವಿಶೇಷ ನ್ಯಾಯಾಲಯ ತೀರ್ಪನ್ನು ನೀಡಿತ್ತು, 4 ಜನ ಆರೋಪಿಗಳು ಅಪರಾಧಿಗಳು ಅಂತಂದ್ಬಿಟ್ಟು. ಅದಾದ ನಂತರ ಸುಪ್ರೀಂ ಕೋರ್ಟ್ ಕೂಡ ಇದೇ ಒಂದು ಆದೇಶವನ್ನು ಎತ್ತಿ ಹಿಡಿದಿರೋದ್ರಿಂದ ಮತ್ತೆ ನಾಳೆ ಒಂದು ಏನೋ ಕೆಲಸ ಇದೆ, ತುರ್ತಾದ ಕೆಲಸ ಇದೆ, ನಾಳೆ ಬಂದು ಸರೆಂಡರ್ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ನ್ಯಾಯಾಧೀಶರು ಖಡಾಖಂಡಿತವಾಗಿ ಸುಪ್ರೀಂ ಕೋರ್ಟ್ ಆದೇಶ ಬೇರೆ ಇರೋದ್ರಿಂದ ಯಾವ ಕಾರಣಕ್ಕೂ ಕೂಡ ಒಪ್ಪೋದಿಲ್ಲ, ಇವತ್ತೇ ಸರೆಂಡರ್ ಆಗಬೇಕು ಅಂತಕ್ಕಂಥ ಮಾಹಿತಿ ಯಾವಾಗ ಬಂತು ಆವಾಗ ಸುಧಾಕರನ್ ಚೆನ್ನೈನಿಂದ ಬಂದಿದ್ದಾರೆ. ಒನ್ಸ್ ಅಗೇನ್ ಸುಧಾಕರನ್ನ ಕೂಡ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ, ಅವರು ಸರೆಂಡರ್ ಆಗ್ತಾರೆ. ಅದಾದ ನಂತರ ಮಿಕ್ಕೆಲ್ಲ ಕಾರ್ಯಗಳು ತಂತಾನೆ ನಡೆಯುತ್ತೆ. ಇವತ್ತು ರಾತ್ರಿಯ ಒಳಗಾಗಿ ಸುಧಾಕರನ್ ಕೂಡ ಪರಪ್ಪನ ಅಗ್ರಹಾರ ಜೈಲು ಕೋಣೆಯ ಒಳಕ್ಕೆ ಸೇರೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಇವರಿಗೆ ಸಪರೇಟ್ ಅಂದರೆ ಪುರುಷರ ಒಂದು ಬಂಧಿಖಾನೆಯನ್ನು ಬಿಟ್ಕೊಡ್ಲಾಗುತ್ತೆ, ಜೈಲನ್ನು ಬಿಟ್ಕೊಡ್ಲಾಗುತ್ತೆ. ಇವ್ರಿಗೂ ಕೂಡ ಒನ್ಸ್ ಅಗೇನ್ ಅದೇ ರೀತಿಯಾದಂತಹ ಮೆಡಿಕಲ್ ಚೆಕಪ್ಪನ್ನು ಮಾಡಿಸ್ತಾರೆ. ಆನಂತರ ಇವರ ಸಹಿಯನ್ನು ಪಡ್ಕೊಳ್ತಾರೆ, ತಂಬ್ ಇಂಪ್ರೆಷನ್ ಪಡ್ಕೊಳ್ತಾರೆ. ಅದಾದ ನಂತರ ಇವ್ರಿಗೂ ಜೈಲಿನ ಬಟ್ಟೆಯನ್ನೇ ಕೊಡಲಾಗುತ್ತೆ. ಶಶಿಕಲಾ ನಟರಾಜನ್ ಅವರ ಮನವಿಯನ್ನೇ ಪುರಸ್ಕರಿಸಿದ ನ್ಯಾಯಾಧೀಶರು ಯಾವ ಕಾರಣಕ್ಕೂ ಕೂಡ ಸುಧಾಕರನ್ ಅವರ ಯಾವ ವಿಶೇಷ ಮನವಿಗಳನ್ನು ಕೂಡ ಪುರಸ್ಕರಿಸುವುದಿಲ್ಲ. ಅದು ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಯಾವ ಮನವಿಗಳನ್ನು ಕೂಡ ಅವರು ಸಲ್ಲಿಸಿಲ್ಲ. ನೇರವಾಗಿ ನ್ಯಾಯಾಲಯಕ್ಕೆ ಹೋಗಿ ಹಾಜರಾಗಿ ಅಲ್ಲಿಂದ ಅವರು ಪರಪ್ಪನ ಅಗ್ರಹಾರ ಜೈಲು ಕೋಣೆಯನ್ನು ಇವತ್ತೇ ಸೇರ್ತಾರೆ.
ತಮಿಳುನಾಡಿನ ಮಹಾರಾಣಿಯಾಗಲು ಹೊರಟಿದ್ದ ಶಶಿಕಲಾ ನಟರಾಜನ್ ಅವರಿಗೆ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಶಾಕ್ ಅನ್ನ ಕೊಟ್ಟಿದೆ. ಇಂದು ಬೆಳಿಗ್ಗೆ 10:30 ದ್ವಿಸದಸ್ಯ ಪೀಠದ ನ್ಯಾಯಮೂರ್ತಿಗಳ ಪೀಠ ಒಮ್ಮತದ ತೀರ್ಪನ್ನು ಹೊರಕ್ಕೆ ಹಾಕಿತು. ಇಂದು ಶಶಿಕಲಾ ನಟರಾಜನ್ ಶರಣಾಗಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ.